ಎಲ್ಲ ಮಿತ್ರರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ಈ ಗೋಷ್ಠಿಯಲ್ಲಿ ನನ್ನ ಜೊತೆ ಉಪಸ್ಥಿತಿರ್ತಕ್ಕಂಥ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗಂಗಾಧರ ಸಮ್ಮಣ್ಣಿಯವರು, ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ವಸಂತ ಹನುಮಡಿಯವರು, ಇನ್ನೊಬ್ಬ ಪಕ್ಷದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಪ್ರೊಫೆಸರ್ ಎಂಕಂಚ್ ಅವರು, ಇನ್ನೊಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸಾಹೇಬಗೌಡರವರೇ, ಆಮೇಲೆ ಇನ್ನೊಬ್ಬ ಜನರಲ್ ಸೆಕ್ರೆಟರಿ ತಮ್ಮಣ್ಣ ಮೇಲಿನಕೇರಿಯವರು, ದಿಲೀಪ್ ಪ್ರಭಾಕರ್ ಅವರು, ಮತ್ತು ಮತ್ತೊಮ್ಮೆ ಅವರಿಗೆ ಸ್ವಾಗತ ಮಾಡೋದ್ರ ಮುಖಾಂತರ ನಿಮಗೂ ಕೂಡ ಸ್ವಾಗತ ಮಾಡಿ ಈ ಗೋಷ್ಠಿಯನ್ನು ಪ್ರಾರಂಭ ಮಾಡ್ತೇವೆ. ತಮಗೆಲ್ಲ ಗೊತ್ತಿದೆ, ನೀನು RSSನ ರಾಷ್ಟ್ರೀಯ ಪ್ರಮುಖರಾಗಿರ್ತಕ್ಕಂಥ ದತ್ತಾತ್ರೇಯ ಹೊಂಬಾಳಿಯವರು ಒಂದು ಸಭೆಯಲ್ಲಿ ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಭಾರತೀಯ ಸಂವಿಧಾನದಲ್ಲಿ ಜಾತ್ಯತೀತ ಮತ್ತು ಸಮಾಜವಾದಿ ಎರಡು ಪದಗಳನ್ನು ಸಂವಿಧಾನದಿಂದ ಕೈ ಬಿಡಬೇಕು, ಬದಲಾವಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅವ್ರ ಉದ್ದೇಶ ಇದನ್ನು ಪ್ರಾರಂಭ ಮಾಡಿ ಇಡೀ ಎಂಟೈರ್ ಸಂವಿಧಾನವನ್ನು ಬದಲಾವಣೆ ಮಾಡ್ತಕ್ಕಂಥ ಹುನ್ನಾರಿದೆ. ತಮಗೆಲ್ಲ ಗೊತ್ತಿದೆ, ಸ್ವತಂತ್ರ ಬಂದ ಮೇಲೆ, ಸಂವಿಧಾನ ರಚನೆ ಆದಮೇಲೆ RSSನ ಆಗಿನ ಜನಸಂಘದ ಎಲ್ಲ ಕಾರ್ಯಕರ್ತರು ಸೇರಿ ದಿಲ್ಲಿಯ ರಾಮಲೀಲಾ ಮೈದಾನದಲ್ಲಿ ಸಂವಿಧಾನದ ಪ್ರತಿಯನ್ನು ಸುಟ್ಟು ಹಾಕಿರ್ತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಅದಾದ ನಂತರ ಆ RSSನ ಹಿಂದಿನ ವರಿಷ್ಠರಾಗಿರ್ತಕ್ಕಂಥ ಸುದರ್ಶನ್ ಅವರು ಕೂಡ ಸಂವಿಧಾನ ಬದಲಾವಣೆ ಆಗಬೇಕಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಾದ ಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಆ ಕಾಲದಲ್ಲಿ ಕೂಡ, ಆ ಕಾಲಘಟ್ಟದಲ್ಲಿ ಕೂಡ ಚರ್ಚೆಗಳಾದವು, ಪ್ರತಿರೋಧಗಳು ಕೂಡ ದೇಶಾದ್ಯಂತ ಆದವು. ಅದು ಆದಮೇಲೆ ಬಹುಶಃ ಸಂವಿಧಾನಕರ್ತರನ್ನು ಅತ್ಯಂತ ಉಗ್ರ ರೀತಿಯಲ್ಲಿ ಅಥವಾ ಅಸಮಾಧಾನದ ಟೀಕೆ ಮಾಡಿದ ಪಾರ್ಲಿಮೆಂಟ್ನಲ್ಲಿ ಸನ್ಮಾನ್ಯ ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿರ್ತಕ್ಕಂಥ ಮಾತನ್ನು ಹೇಳಿದ್ರು. ಅದು ತಮಗೆಲ್ಲ ಗೊತ್ತಿದೆ. ಆಮೇಲೆ ಇವತ್ತು ಹೊಂಬಾಳೆ ದತ್ತಾತ್ರೇಯರು ಕೂಡ ಈ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅವರು ಯಾರಿಗೂ ಕೂಡ ಸಂವಿಧಾನದಲ್ಲಿ ಭಕ್ತಿ ಇಲ್ಲ, ಸಂವಿಧಾನದ ಆಶಯಗಳ ಮೇಲೆ ನಂಬಿಕೆ ಇಲ್ಲ, ಸಂವಿಧಾನದ ತತ್ವ ಸಿದ್ಧಾಂತದಲ್ಲಿ ಕೂಡ ಅವರಿಗೆ ಯಾವುದೇ ರೀತಿಯ ಗೌರವ ಇಲ್ಲ. ಅವರ ಉದ್ದೇಶ, RSSನ ಜನಸಂಘದ BJP ಉದ್ದೇಶ ಈ ದೇಶದಲ್ಲಿ ಮನುಸ್ಮೃತಿಯನ್ನು ಸಂವಿಧಾನ ರೂಪ ಕೊಟ್ಟು ಅದನ್ನು ಜಾರಿಗೆ ತರಬೇಕಂತಕ್ಕಂಥ ಹುನ್ನಾರದಲ್ಲಿದ್ದಾರೆ. ಈ ದೇಶದಲ್ಲಿ ದಲಿತರಿಗಾಗಲಿ, ಹಿಂದುಳಿದ ವರ್ಗಕ್ಕಾಗಲಿ, ಅಲ್ಪಸಂಖ್ಯಾತರಾಗಲಿ, ಈ ದೇಶದ ಸಮಸ್ತ ಶೋಷಿತ ಜನಾಂಗಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಾನತೆ ಸಿಗಬಾರ್ದಂತಕ್ಕಂಥ ನಂಬಿಕೆಯಲ್ಲಿ ವಿಶ್ವಾಸವನ್ನು ಇಟ್ಟಿರ್ತಕ್ಕಂಥವರು RSSನವರು. ಅದರ ಒಳಧ್ವನಿಯಾಗಿ ಇವತ್ತು ದತ್ತಾತ್ರೇಯ ಹೊಂಬಾಳೆಯವರು ಇವತ್ತು ಮಾತನಾಡಿದ್ದಾರೆ. ತಾವು ಕೂಡ ಇದನ್ನು ಗಮನಿಸಬೇಕಾಗ್ತಾ ಇದೆ. ಎಲ್ಲಿ ಸಾಮಾಜಿಕ ನ್ಯಾಯದ ಪ್ರಶ್ನೆ ಬರ್ತಾ ಇದೆ, ಅಲ್ಲಿ ಯಾರಾದರೂ ವಿರೋಧ ಮಾಡ್ತಾ ಇದ್ದರೆ ಅದು BJPನವರು, RSSನವರು. ಇವತ್ತು ಅಂಬೇಡ್ಕರ್ ಬಗ್ಗೆ ಒಂದು ಉಗ್ರವಾಗಿರ್ತಕ್ಕಂಥ ಆಕ್ರೋಶ ಅವರಲ್ಲಿದೆ. ಈ ದೇಶಕ್ಕೆ ಸಂವಿಧಾನದ ರಚನೆ ಮಾಡೋದ್ರ ಮುಖಾಂತರ ಸಮಾನತೆಯನ್ನು ಎಲ್ಲ ನ್ಯಾಯ ಜನರಿಗೆ ತಂದು ಕೊಟ್ಟರು, ಎಲ್ಲರಿಗೂ ಕೂಡ ಒಂದು ವಾಕ್ ಸ್ವಾತಂತ್ರ್ಯವನ್ನು ತಂದು ಕೊಟ್ಟರು, ಎಲ್ಲರಿಗೂ ಕೂಡ ಮಾತನಾಡ್ತಕ್ಕಂಥ ಅವಕಾಶಗಳು ಲಭ್ಯ ಆಯಿತು ಅಂಥೇಳಿ ಅವರಿಗೆ ಒಂದು ಆಕ್ರೋಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇದೆ ಈ ದೇಶದಲ್ಲಿ.
ಈ ಮಾತನ್ನು ಯಾಕೆ ಹೇಳ್ತೇನೆ ಅಂದರೆ ಇವತ್ತು ಉತ್ತರ ಭಾರತದಲ್ಲಿ ತಾವೆಲ್ಲ ರಾಷ್ಟ್ರೀಯ ಮಾಧ್ಯಮವನ್ನು ತಾವು ಗಮನಿಸ್ತಾ ಇದ್ದರೆ ಅದು ಇಂಗ್ಲೀಷ್ ಮಾಧ್ಯಮ ಆಗಿರ್ಬೋದು, ಹಿಂದಿಯ ದೃಶ್ಯ ಮಾಧ್ಯಮ ಆಗಿರ್ಬೋದು, ಟಿ ವಿಗಳನ್ನು ನೀವು ನೋಡ್ತಾ ಇದ್ದರೆ ಇತ್ತಿತ್ತಲಾಗಿ ಒಂದು ಹೊಸ ವಿಚಾರವನ್ನು ಬಿಟ್ಟರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಲಿಲ್ಲ, ಬದಲಾಗಿ ಬಿ ಎನ್ ರಾವ್ ಅವರು ಸಂವಿಧಾನವನ್ನು ರಚನೆ ಮಾಡಿದ್ರು ಅಂತಕ್ಕಂಥ ಮಾತನ್ನು ಕೂಡ ಆಡೋದು. ನಾನು ಒಂದು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಬಿ ಎನ್ ರಾವ್ ಅವರು ಸಂವಿಧಾನ ರಚನಾ ಸಮಿತಿಯ ಚುನಾವಣೆ ಸದಸ್ಯರಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯ ಚುನಾಯಿತ ಸದಸ್ಯರು. ಬಂಗಾಲದಿಂದ ಆಯ್ಕೆಯಾಗಿ ಬಂದರು ಸಂವಿಧಾನ ರಚನೆ ಸಭೆಗೆ. ಅವರನ್ನು ಯಾರೂ ಕೂಡ ನಾಮಿನೇಟ್ ಮಾಡಲಿಲ್ಲ. ಬಿ ಎನ್ ರಾವ್ ಅವರನ್ನು ಅವರು ಯಾವುದೇ ಚುನಾಯಿತ ಸದಸ್ಯರಲ್ಲದೆ ಇದ್ದರೂ ಕೂಡ ಆವಾಗಿನ ವೈಸ್ರಾಯ್ ಆಗಿರ್ತಕ್ಕಂಥ ಬ್ರಿಟಿಷ್ ಇಂಡಿಯಾದ ವೈಸ್ರಾಯ್ ಆಗಿರ್ತಕ್ಕಂಥ 1946ರಲ್ಲಿ ವೇವೆಲ್ ಅಂತಕ್ಕಂಥವ್ರು ಅವರನ್ನು ಏನಂತ ನಾಮನಿರ್ದೇಶನ ಮಾಡೋ ಅಡ್ವೈಸರಿ ಕಮಿಟಿಗೆ ಒಬ್ಬ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡೋದು. ನಿಮಗೆಲ್ಲ ಇದು ಇತಿಹಾಸ ಮತ್ತು ದಾಖಲೆಯಲ್ಲಿರ್ತಕ್ಕಂಥದ್ದು. ಬ್ರಿಟಿಷ್ ವೈಸ್ರಾಯ್ ಆಗಿನ ಕಾಲ 1946ರಲ್ಲಿ ಇವರನ್ನು ಅಡ್ವೈಸರಿ ಕಮಿಟಿಗೆ ನೇಮಕ ಮಾಡಿದ್ರು. ಯಾರನ್ನು? ಈ ಬಿ ಎನ್ ರಾವ್ ಅವ್ರನ್ನ. ಬಿ ಎನ್ ರಾವ್ ಅವರ ಕೆಲಸ ಕೇವಲ ಒಬ್ಬ ಕ್ಲರ್ಕ್ ಮಾಡ್ತಕ್ಕಂಥ ಕೆಲಸ ಆಗಿತ್ತು, ಟೈಪ್ ಮಾಡ್ತಕ್ಕಂಥ ಕೆಲಸ ಆಗಿತ್ತು ಅಲ್ಲಿ ಆ ಸಮಿತಿ ಸಭೆಯಲ್ಲಿ. ಆಮೇಲೆ ಅಲ್ಲಿ ಸುಮಾರು 288 ಮೊದಲನೇದಾಗಿ ಸದಸ್ಯರು ಈಗ ನಾನು ಹೇಳಿದ್ನಲ್ಲ, ನೀವು ಕೇಳೋ ಪ್ರಶ್ನೆ ಮೊದಲನೇ ಹೇಳಿದ್ನೆ. ಸಂವಿಧಾನ ಮೂಲ ಸಂವಿಧಾನದಲ್ಲಿ ಇರಲಿಲ್ಲ, ಚರ್ಚೆ ಆಗಿತ್ತು. ಆ ಡಿಬೇಟ್ನಲ್ಲಿ ಏನು 1946ಕ್ಕಿಂತ ಪೂರ್ವದಲ್ಲಿ ರಚನೆ ಆಗಿರ್ತಕ್ಕಂಥ ಸಂವಿಧಾನ ಕರಡು ಸಮಿತಿಯಲ್ಲಿ ಚರ್ಚೆ ಆಗಿರ್ತಕ್ಕಂಥ ವಿಚಾರ, ಅದನ್ನು ಯಾವುದೇ ಕಾರಣಕ್ಕಾಗಿ ಅದನ್ನು ಬಿಟ್ಟರು ಆ ಕಾಲದಲ್ಲಿ. ಆದರೆ ಮುಂದೆ ಇವರು ಜಾತ್ಯತೀತ ವ್ಯವಸ್ಥೆ ಮೇಲೆ, ಸಮಾಜವಾದಿ ಸಿದ್ಧಾಂತಗಳ ಮೇಲೆ ಜನಸಂಘದವರು ಪದೇ ಪದೇ ಹಲ್ಲೆ ಮಾಡ್ತಾಯಿದ್ರು ದೇಶದಲ್ಲಿ. ಇವರನ್ನು ನಿಯಂತ್ರಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಸಂವಿಧಾನದಲ್ಲಿ 1942ನೇ ತಿದ್ದುಪಡಿ ಮಾಡೋದ್ರ ಮುಖಾಂತರ, 42 ಅಮೆಂಡ್ಮೆಂಟ್ಸ್ ಮಾಡೋದ್ರ ಮುಖಾಂತರ 1976ರಲ್ಲಿ ಇಂದಿರಾ ಗಾಂಧಿಯವರು ಇದನ್ನು ಅಳವಡಿಸೋರು ಸಂವಿಧಾನ ಈ ಒಂದು ಪಾರ್ಲಿಮೆಂಟಿನ ಅನುಮತಿಯೊಂದಿಗೆ. ಮತ್ತು ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ದೇಶಕ್ಕೆ ಆತಂಕಕಾರಿಯಾಗಿರ್ತಕ್ಕಂಥ ಪದಗಳಲ್ಲ, ದೇಶವನ್ನು ಒಗ್ಗೂಡಿಸ್ತಕ್ಕಂಥ ಪದಗಳು ಸಮಾಜವಾದಿ ಮತ್ತು ಜಾತ್ಯತೀತ ಅಂತಕ್ಕಂಥದ್ದು. ಹಾಂ ನೋಡ್ರಿ, ಈಗ ಇನ್ನೊಮ್ಮೆ ನಾ ಈಗ ಸದನದಲ್ಲಿ ಚರ್ಚೆ ಆಗದೇನೆ 11 ವರ್ಷಗಳ ಈ ದೀರ್ಘಾವಧಿ ಮೋದಿಯವ್ರ ಕಾಲದಲ್ಲಿ 2-3 ಸಂದರ್ಭದಲ್ಲಿ ಕೂಡ ಚರ್ಚೆ ಆಗದೇ ಮಾಡಿರ್ತಕ್ಕಂಥ ಉದಾಹರಣೆ ಇದೆ. ಬೇಕಂದ್ರೆ ನಾನು ಇನ್ನೊಮ್ಮೆ ಅವ್ರು ಏನಾದರೂ ಇದಕ್ಕೆ ಪ್ರಶ್ನೆ ಮಾಡಿದ್ರೆ ಬಹಿರಂಗ ಜಗಜಿನವ್ರು ಚರ್ಚೆಗೆ ಬರಲಿ, ನಾನು ಕೂಡ ಚರ್ಚೆಗೆ ಬರ್ತೇನೆ. ಚರ್ಚೆ ಆಗಲಿ ಬಹಿರಂಗವಾಗಿ. ಯಾರು ವಿರೋಧ ಮಾಡಿಲ್ಲಲ್ಲ. ನೋಡ್ರಿ, ಇವತ್ತಿಗೂ ಕೂಡ ಜನಸಂಘ ಮತ್ತು RSS ಅವ್ರನ್ನ ಬಿಟ್ಟರೆ ಈ ಪದಗಳ ಬಗ್ಗೆ ದೇಶದಲ್ಲಿರ್ತಕ್ಕಂಥ ಪ್ರತಿಶತ 90ರಷ್ಟು ಜನಸಂಖ್ಯೆಯಲ್ಲಿಯೂ ಕೂಡ ವಿರೋಧ ಇಲ್ಲ. ಸಂವಿಧಾನಕ್ಕೆ ಯಾರಾದರೂ ವಿರೋಧ ಮಾಡಿದರೆ BJP ಅವರೇ. ಈಗ ನಿಮಗೆ ಗೊತ್ತಿದೆ, ಸ್ವತಂತ್ರ ಬಂದ ಮೇಲೆ ಸಂವಿಧಾನ ಅಡಾಪ್ಟ್ ಮಾಡ್ಕೊಂಡ ಮೇಲೆ ರಾಮಲೀಲಾ ಮೈದಾನದಲ್ಲಿ ಸಂವಿಧಾನದ ಪ್ರತಿಯನ್ನು ಯಾರು ಸುಟ್ಟರು? ಅಂದರೆ ಇಡೀ ಸಮಗ್ರ ಸಂವಿಧಾನನೇ ಜನ ವಿರೋಧಿ ಆಗಿತ್ತಾ? ಯಾಕೆ ಸುಟ್ಟರು ಅವರು? ಅದನ್ನು ಪ್ರಶ್ನೆ ಮಾಡ್ಬೇಕಲ್ಲ. ಅದು ಏನೇ ಹೇಳಿ ಅವ್ರದ್ದೊಂದು ರಾಜಕಾರಣ, ಹಿಂದುತ್ವದ ಇರಲಿ ಅದೊಂದು ಕಡೆ, ಆ ಕಾರಣಕ್ಕಾಗಿ ಅವ್ರು ಮಾತಾಡ್ತಾರೆ. ನಾವು ಮಾತನಾಡ್ತಕ್ಕಂಥದ್ದು ಸಮಗ್ರ ಭಾರತ ದೇಶದ ಭವಿಷ್ಯದ ದೃಷ್ಟಿಯಿಂದ, ಸಮಗ್ರ ಬಡವರ ಹಿತದೃಷ್ಟಿಯಿಂದ ನಾವು ಹೇಳ್ತಕ್ಕಂಥ ವಿಚಾರ. ರಾಜ್ಯ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಹೆಂಗೆ ಮುಂದುವರಿಸ್ತೀರಿ ಅಂದರೆ ಇದು ನೀವೇ ನಿಲ್ಲುವುದಲ್ಲ,
ಈಗ ನೋಡಿ, ಈಗ ನಾನು ವಿನಂತಿಯನ್ನು ನನ್ನಂತೆ ದೇಶದಲ್ಲಿರ್ತಕ್ಕಂಥ ಎಲ್ಲ ನಾಯಕರು ವಿನಂತಿಯನ್ನು ಮಾಡಬೇಕು. ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಅಧಿಕಾರ ವಹಿಸ್ಕೊಂಡಿರ್ತಕ್ಕಂಥ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ರಾಹುಲ್ ಗಾಂಧಿಯವರ ವಿಚಾರಕ್ಕೆ ಭಾಳ ವ್ಯಾಪಕವಾದಂಥ ಬೆಂಬಲ ಕೊಡಬೇಕು. ಆಮೇಲೆ ಏನು ಈ ಸಂವಿಧಾನದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಏನು ಮಿತ್ರ ಪಕ್ಷಗಳದಾವ, ಇವತ್ತು TMC ಆಗಿರ್ಬೋದು, ಬೇರೆ ಬೇರೆ ಪಕ್ಷಗಳದ, ಲಲ್ಲೂ ಪ್ರಸಾದ್ ಯಾದವ್ ಅವ್ರ ಪಕ್ಷ ಆಗಿರ್ಬೋದು, ಸಮಾಜವಾದಿ ಪಕ್ಷ ಆಗಿರ್ಬೋದು, ಇಲ್ಲಿ ಕೇರಳದಲ್ಲಿ ಆಗಿರ್ಬೋದು, ಹೀಗೆ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಇವತ್ತು ಇದಕ್ಕೆ ವ್ಯಾಪಕವಾದಂಥ ಬೆಂಬಲ ಕೊಡಬೇಕು ರಾಹುಲ್ ಗಾಂಧಿ ಅವ್ರ ವಿಚಾರಕ್ಕೆ. ಆಮೇಲೆ ಇವತ್ತೇನು ಈಗ ಈ ಕೇಂದ್ರ ಸರ್ಕಾರದಲ್ಲಿ ಇವತ್ತೇನು ಸಪೋರ್ಟ್ ಮಾಡಿರ್ತಕ್ಕಂಥ ನಿತೀಶ್ ಕುಮಾರ್ ಆಗಿರ್ಬೋದು, ಚಂದ್ರಬಾಬು ನಾಯ್ಡು ಆಗಿರ್ಬೋದು, ಅವರು ಕೂಡ ಸಂವಿಧಾನದಲ್ಲಿ ನಂಬಿಕೆ ಇಟ್ಟವರು. ಬಟ್ ಇವತ್ತು ಈ ದತ್ತಾತ್ರೇಯ ಹೊಂಬಾಳೆ ಸ್ಟೇಟ್ಮೆಂಟಿಗೆ ಅವರು ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ನೋಡ್ಬೇಕು. ಯಾಕಂದರೆ ಅವರ ಒಂದು ಸಂವಿಧಾನಿಕ ಬದ್ಧತೆ ವಿಚಾರ ಈಗ ಗೊತ್ತಾಗ್ತಾಯಿದೆ. ಒಪ್ಕೋತೀನಿ ನಾನು. ಅದನ್ನೇ ವಿನಂತಿಯನ್ನು ಮಾಡಿದ್ ನಾನು. ಈಗ ಅದನ್ನು ವಿನಂತಿ ಮಾಡೋದ್ರ ಜೊತೆಗೆ ನೋಡ್ರಿ, ಈಗ ಆ ಪ್ರಯೋಗ ಆಗ್ತಾಯಿದೆ ಒಂದೊಂದು ದೃಷ್ಟಿಕೋನದಿಂದ. ಇವತ್ತು ತಮಗೆಲ್ಲ ಗೊತ್ತಿದೆ, ಮಧ್ಯಪ್ರದೇಶದಲ್ಲಿ ಇವತ್ತು ಹೈಕೋರ್ಟ್ ಮುಂದೆ ಅಂಬೇಡ್ಕರ್ ಅವರ ಪ್ರತಿಮೆ ನಿಲ್ಲಿಸಬಾರ್ದು ಅಂತಕ್ಕಂಥ ವಿವಾದ ಇವತ್ತು ನಮ್ಮ ಎದುರಿಗಿದೆ. ಇವತ್ತು ಅಲ್ಲಿ ಹೈಕೋರ್ಟ್ನಲ್ಲಿರ್ತಕ್ಕಂಥ ಸುಮಾರು ಬ್ಯಾಕ್ವರ್ಡ್ ಕ್ಲಾಸ್ ಆಗಿರ್ಬೋದು, ಮೈನಾರಿಟಿ ಆಗಿರ್ಬೋದು, ದಲಿತರಾಗಿರ್ಬೋದು, STಗಳಾಗಿರ್ಬೋದು, ಎಲ್ಲ ಒಂದು ಕಡೆ ನಿಂತಿದ್ದಾರೆ. ಸುಮಾರು 80ರಷ್ಟು ಜನ ವಕೀಲರು ಒಂದು ಕಡೆ ನಿಂತಿದ್ದಾರೆ. 20ರಷ್ಟು ಜನ ವಕೀಲರು ಅಂಬೇಡ್ಕರ್ ಪ್ರತಿಮೆಯನ್ನು ಸ್ಥಾಪನೆ ಮಾಡಬಾರ್ದು ಅಂತೇಳಿ ಒಂದು ಕಡೆ ನಿಂತಿದ್ದಾರೆ. ಅಂದರೆ ದೇಶ ಇದೇ ರೀತಿ ಇದೆ, ದೇಶದ ವಿಚಾರಗಳು ಇದೇ ರೀತಿ ಇದೆ. ನನ್ನ ವಿನಂತಿ, ಕಾಂಗ್ರೆಸ್ನವರು ನೀವು ಸುಮ್ಮನೆ ಇದ್ರೆ ನಾವು ಅವರ ಷಡ್ಯಂತ್ರಕ್ಕೆ ಬಲಿ ಆಗ್ತಕ್ಕಂಥ ದಿವಸ ದೂರ ಇಲ್ಲ ಅಂತಕ್ಕಂಥ ಆತಂಕವನ್ನು ಕೂಡ ನಾನು ವ್ಯಕ್ತ ಮಾಡಿದ್ದೀನಿ ನಿಮ್ಮೆದುರಿಗೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್, ಧನ್ಯವಾದಗಳು. ಕಾಂಗ್ರೆಸ್ನಲ್ಲಿ ಕೂಡ ಮನುವಾದಿ ವಿಚಾರಧಾರೆ ಇರುವಂಥ ಮನುಷ್ಯರು ಸಾಕಷ್ಟು ಇದ್ದಾರೆ, ಕಾಂಗ್ರೆಸ್ನಲ್ಲಿ ಇದ್ದಾರೆ ಅನ್ನೋದು ಒಪ್ಕೊಂಡಾರ, ಅವರೇನು ಮುಚ್ಚುಮರಿ ಇಲ್ಲ. ಅಂಥದ್ರಲ್ಲಿ ನೀವು ಕಾಂಗ್ರೆಸ್ ಹೊರಗೆ ಬರೀದ್ರೆ ಹೆಂಗೆ ಬರಾಗ್ತದೆ? ಯಾರು? ರಾಹುಲ್ ಗಾಂಧಿ ಅವರೇ ಒಪ್ಕೊಂಡಾರೆ ಸ್ವತಃ. ನಮ್ಮದೇ ಕಾಂಗ್ರೆಸ್ ಪಕ್ಷದಲ್ಲಿ ಮನುವಾದಿ ವಿಚಾರಧಾರೆ ಇರುವಂಥ ಸಾಕಷ್ಟು ಜನ ಇದ್ದಾರೆ ಅನ್ನೋದು ಒಪ್ಕೊಂಡ ಮೇಲೆ ಅವ್ರು ಹೆಂಗೆ ಹೊರಗೆ ಬರ್ತಾರೆ? ಈಗ ನಾನು ಕೂಡ ರಾಹುಲ್ ಗಾಂಧಿ ಅವರು ಏನು ಹೇಳೋದು ಅದಕ್ಕೆ ಸಹಮತ ವ್ಯಕ್ತ ಮಾಡ್ತೀನಿ. ಇವತ್ತು ಮನುವಾದಿ ಜಾತಿವಾದಿ ಮನಸ್ಸು ಕಾಂಗ್ರೆಸ್ನಲ್ಲಿ ಅನೇಕ ಜನರಲ್ಲಿದೆ, ನಾನು ಬಹಿರಂಗ ಪಡಿಸಂಗಿಲ್ಲ. ಇಲ್ಲಿಯೂ ಕೂಡ ತುಳಿತಕ್ಕೊಳದಂಥ ಜನರಿಗೆ ಅವ್ರು ಹಾಗೇ ಇರ್ಬೇಕಂತಕ್ಕಂಥ ಮನಸ್ಥಿತಿಯವರು ಕೂಡ ಅನೇಕ ಜನ ಅದಾರೆ. ಅದರಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ್ರಲ್ಲಿ ಏನೂ ಅತಿಶಯೋಕ್ತಿ ಇಲ್ಲ. ನಾನು ವಿನಂತಿ ಮಾಡ್ತೇನೆ, ನಿಮಗೆಲ್ಲ ಈ ಪಕ್ಷ ಅಧಿಕಾರವನ್ನು ಕೊಟ್ಟಿದೆ, ಅಂತಸ್ತನ್ನು ಕೊಟ್ಟಿದೆ, ಆಸ್ತಿಯನ್ನು ಕೊಟ್ಟಿದೆ. ಇಂಥ ಎಲ್ಲವನ್ನು ಕೊಟ್ಟಂಥ ಪಕ್ಷಕ್ಕೆ ನೀವು ರಾಹುಲ್ ಗಾಂಧಿ ರಾಷ್ಟ್ರೀಯ ನಾಯಕರು ಒಬ್ಬರೇ ರಾಷ್ಟ್ರ ಮಟ್ಟದಲ್ಲಿ ಈ ವಿಚಾರವನ್ನು ಹೊತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೆ ಇಡೀ ಪಕ್ಷದ ಸಮಗ್ರ ಕಾರ್ಯಕರ್ತರು ಬೆಂಬಲವಾಗಿ ನಿಲ್ಲಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ನಾನು ಕೂಡ ಮಾಡ್ಕೊಳ್ಳೋಕ್ಕೆ ಬಯಸ್ತೇನೆ. ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಪಕ್ಷದ ಯಾವ ಘಟಕದವರು ಕೂಡ ಈ ಶಾಸಕರು ಸಚಿವರ ಅಭಿಪ್ರಾಯಗಳನ್ನು ಹಾಕೊಳ್ಳೋದು, ಅವರವರು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಖಂಡನೆ ಇರಲ್ಲ. ಒಬ್ಬ ಅಲ್ವರವ್ರು ಮಾತಾಡ್ಬಿಟ್ರೆ ಪಕ್ಷದ ಒಟ್ಟಾಗಲಿಕ್ಕೆ ಈಗ ಅದೇ ಸಮಸ್ಯೆ ಆಗಿರೋದು. ಈಗ ಈ ನಮ್ಮಲ್ಲಿರ್ತಕ್ಕಂಥ ಸಂಕುಚ ಭಾವನೆಗಳೇನದು ಕಾಂಗ್ರೆಸ್ ಪಕ್ಷದಲ್ಲಿ, ಅದರಿಂದ ಹೊರಗೆ ಬಂದಾಗ ಮಾತ್ರ ಈ ಪಕ್ಷಕ್ಕೂ ಭವಿಷ್ಯ ಇದೆ, ರಾಷ್ಟ್ರಕ್ಕೂ ಕೂಡ ಭವಿಷ್ಯ ಇದೆ. ಇಲ್ಲದೇ ಇದ್ದರೆ ಬಹುಶಃ ನಾವು ಏನಾದ್ರೂ ಇದೇ ರೀತಿ ಮುಂದುವರೆದ್ರೆ ನಾವು ಈ ಜಾತಿವಾದಿಗಳಿಗೆ, ಸಂವಿಧಾನ ವಿರೋಧ ಶಕ್ತಿಗಳಿಗೆ
ಆಹುತಿ ಆಗ್ತಕ್ಕಂಥ ಕಾಲ ದೂರ ಇಲ್ಲ ಅಂತ ಹೇಳಿ ನಾನು ಅಸಹಾಯಕನಾಗಿ ಹೇಳಬೇಕಾಗ್ತದೆ. ಇದೇ ಪ್ರಶ್ನೆ ರಮೇಶ್ ಜಿಗಣಿ ಎಂಪಿ ಅವರು ಕೇಳಿದಾಗ ಈ ಶಬ್ದ ಇರಬೇಕು, ಎರಡು ಶಬ್ದಗಳು ಪ್ರಿಯಂಬಲ್ ಅಲ್ಲಿ ಪೆಟ್ಟಿಗೆಯಲ್ಲಿ ಇರಬೇಕು, ಅದು ಇರಬಾರ್ದು ಸ್ಪಷ್ಟ ನಿಲುವು ಏನಂದ್ರೆ ಅವರ ಒಂದು ಸ್ಪಷ್ಟ ನಿಲುವು ಬಂದಿಲ್ಲ, ಅವ್ರು ಯಾವುದು ಸ್ಪಷ್ಟತೆ ಹೇಳಿಲ್ಲ. ನೋಡ್ರಿ, ರಮೇಶ್ ಜಿಗಜಿಣಿ ಅವರಿಗೆ ನೀವು ನಾನು ಎಲ್ಲೇ ತಿಳ್ಕೊಂಡಿದ್ದೀನಿ ಅವರ ಜನ್ಮ ದಿವಸ ಅಂತ ಹೇಳಿ. ಮೊದಲನೇದಾಗಿ ಅವರ ಹುಟ್ಟುಹಬ್ಬಕ್ಕೆ ನಿಮ್ಮ ಮುಖಾಂತರ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಎರಡನೇದಾಗಿ ರಮೇಶ್ ಜಿಗಜಿಣಿ ಅವರು ಯಾವುದೇ ತಾತ್ವಿಕ ಸಿದ್ಧಾಂತದ ಆಧಾರದ ಮೇಲೆ ರಾಜಕಾರಣಕ್ಕೆ ಬಂದವರಲ್ಲ. ಅವಕಾಶವಾದ ರಾಜಕಾರಣದಲ್ಲಿ ನಂಬಿಕೆ ಇಟ್ಟಂಥವರು. ಅವಕಾಶವಾದ ರಾಜಕಾರಣಿಗಳಿಗೆ ಸಂವಿಧಾನ ಆಗಲಿ, ಸಂವಿಧಾನದಲ್ಲಿರ್ತಕ್ಕಂಥ ವಿಚಾರಗಳಾಗಲಿ, ಸಮಾಜವಾಗಲಿ, ಜಾತ್ಯತೀತ ವ್ಯವಸ್ಥೆ ಆಗಲಿ, ಅದ್ರ ಬಗ್ಗೆ ನಂಬಿಕೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೇನೆ. ಹಾಂ.